ಶ್ರೀಮಾತ್ರೆ ನಮಃ. ಸ್ತೋತ್ರವಾಗಿ ಕಾಣ್ತಾ ಇರುವ ಈ ಮಂತ್ರ ರಾಶಿಯಾದ ಲಲಿತಾ ಸಹಸ್ರನಾಮವನ್ನ ಹೇಗೆ ಜಪ ಮಾಡ್ಕೋಬೇಕು ಅಂತ ಹಯಗ್ರೀವ ಸ್ವಾಮಿ ಹೇಳ್ತಿದ್ದಾರೆ. ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ವಿಧಿವಿಧಾನವಾಗಿ ಮಾಡ್ಕೋಬೇಕಾದ ನಿತ್ಯ ಕರ್ಮಗಳನ್ನ ಪೂರ್ತಿ ಮಾಡಿಕೊಂಡು ಅದಕ್ಕೆ ಪ್ರಾತಃ ಸ್ನಾತ್ವ ವಿಧಾನೇನ ಸಂಧ್ಯಾ ಕರ್ಮ ಸಮಾಪ್ಯ ಚ. ಉಪನಯನ ಸಂಸ್ಕಾರ ಹೊಂದಿರುವವರು ಸಂಧ್ಯಾ ವಂದನೆಯನ್ನ ಮಾಡ್ದೇನೆ ಲಲಿತಾ ಸಹಸ್ರನಾಮವನ್ನ ಓದಿದ್ರೆ ಅವರಿಗೆ ಫಲಿಸೋದಿಲ್ಲ ಅಂತ ಹಯಗ್ರೀವ ಸ್ವಾಮಿ ಹೇಳ್ತಿದ್ದಾರೆ. ಯಾರಿಗೆ ಉಪನಯನ ಸಂಸ್ಕಾರ ಇರುವವರಿಗೆ ಮಾತ್ರ. ಉಪನಯನ ಸಂಸ್ಕಾರ ಇಲ್ಲದೆ ಇರೋರಿಗೆ ಲಲಿತಾ ಸಹಸ್ರನಾಮ ಸ್ತೋತ್ರ ಪಠನೇನೆ ಸಂಧ್ಯಾ ವಂದನೆ. ಸಂಧ್ಯಾ ಕಾಲದಲ್ಲಿ ಇದನ್ ಮಾಡ್ಕೊಂಡ್ರೆ ಸಾಕು. ಸೂರ್ಯಮಂಡಲ ಮಧ್ಯದಲ್ಲಿ ಅಮ್ಮನವರಿದ್ದಾರೆ ಅಂತ ಧ್ಯಾನ ಮಾಡಿದ್ರೆ ಇದೇ ಅವರಿಗೆ ಗಾಯತ್ರಿ, ಇದೇ ಅವರಿಗೆ ಸಂಧ್ಯಾ ವಂದನೆ. ಇನ್ನು ಉಪಾಸನಾ ದೀಕ್ಷೆ ಇದ್ರೆ ಸಂಧ್ಯಾ ಕರ್ಮ ಮಾಡಿದ ನಂತರ ಪೂಜಾಗೃಹಂ ತಥೋ ಗತ್ವಾ ಚಕ್ರರಾಜಂ ಸಮರ್ಚಯೇತ್. ಪೂಜಾಗೃಹಕ್ಕೆ ಹೋಗಿ ಚಕ್ರರಾಜವನ್ನ ಅರ್ಚನೆ ಮಾಡಿ ವಿದ್ಯಾ ಜಪೇತ್ ಸಹಸ್ರಂ ವಾ ತ್ರಿಶತಂ ಶತಮೇವವ. ಅಂದ್ರೆ ನಂತರ ವಿದ್ಯೆಯನ್ನ ಜಪ ಮಾಡಿ ಅಂತ ಹೇಳಿದ್ರು. ಶಾಸ್ತ್ರದಲ್ಲಿ ವಿದ್ಯೆಗೆ ಅರ್ಥ ಮಂತ್ರ. ಅದಕ್ಕೆ ಆ ಮಂತ್ರವನ್ನ 1000 ಬಾರಿ ಅಥವಾ 300 ಬಾರಿ ಅಥವಾ 100 ಬಾರಿ ಜಪ ಮಾಡಿ ನಂತರ ಈ ಸ್ತೋತ್ರವನ್ನ ಪಠನೆ ಮಾಡಿ ಅಂತ ಹೇಳಿದ್ದಾರೆ. ಇದೊಂದು ಪ್ರಕ್ರಿಯೆ. ಈ ವಿಧವಾಗಿ ಮಾಡ್ತಾ ಯಾರು ಇದನ್ನ ನಿತ್ಯಾನುಷ್ಠಾನವಾಗಿ ಮಾಡ್ಕೋತಾರೋ ಅವರು ಧನ್ಯರು ಅಂತ ಹಯಗ್ರೀವ ಸ್ವಾಮಿ ಹೇಳ್ತಿದ್ದಾರೆ. ಹೀಗೆ ಎಷ್ಟು ದೊಡ್ಡದು ಅಂದ್ರೆ ಜನ್ಮ ಮಧ್ಯದಲ್ಲಿ 1 ಬಾರಿ ಮಾಡಿದರೂ ಅದು ತುಂಬಾ ದೊಡ್ಡದು ಅಂತ ಹೇಳಿದ್ದಾರೆ. ಅಂದ್ರೆ ನಾವು ತುಂಬಾ ಸಾರಿ ಮಾಡಿದೀವಿ, ನಾವು ದೊಡ್ಡವರು ಅಂತ ಅನ್ಕೊಳ್ಳೋದಾ? ಇದ್ರ ಉದ್ದೇಶ ಏನು ಅಂದ್ರೆ ತುಂಬಾ ದೊಡ್ಡದು ಅಂದ್ರೆ ತಕ್ಷಣ ನಮಗೆ ಮಣಿದ್ವೀಪದವರೆಗೂ ದಾರಿ ಸಿಗುತ್ತೆ ಅಂತ ಅಲ್ಲ ಇದರ ಅರ್ಥ. ಪಾಪಗಳು ಹೋಗ್ತಾವೆ, ಅದು ಇದರ ಮೊದಲನೇ ಫಲಿತ. ಪಾಪಗಳು ಹೋದ್ರೆ 1 ಸಾರಿ ಗಟ್ಟಿಯಾಗಿ ಮಾಡಿದ್ರೆ ಇನ್ನೊಂದು ಸಾರಿ ಮಾಡ್ಬೇಕು ಅಂತ ಮನಸ್ಸು ಬರುತ್ತಂತೆ. ಆ ರೀತಿಯಾದ ಮನಸ್ಸನ್ನ ಜಗನ್ಮಾತೆ ಕರುಣಿಸ್ತಾಳೆ. ಹೇಗೋ ಹಾಗೆ ಶುರು ಮಾಡಿ ಅದು ಎಷ್ಟು ದೊಡ್ಡದು ಅಂದ್ರೆ 1 ಸಾರಿ ನಾವು ಆ ತಾಯಿಯ ಕೈಯನ್ನ ಹಿಡ್ಕೊಂಡ್ರೆ ಆ ತಾಯಿ ಕೈಯನ್ನ ಯಾವತ್ತೂ ಬಿಡಲ್ಲ, ನಡೆಸ್ತಾ ಕರ್ಕೊಂಡು ಹೋಗ್ತಾಳೆ. ಇದನ್ನ ಪಠಿಸಿದ್ರೆ ಬರೋ ಫಲಿತಗಳನ್ನ ಹೇಳ್ತಿದ್ದೀನಿ ಕೇಳಯ್ಯ ಅಂತ ಹೇಳ್ತಿದ್ದಾರೆ. ತಸ್ಯ ಪುಣ್ಯ ಫಲಂ ವಕ್ಷ್ಯೆ ಶೃಣುತ್ವಂ ಕುಂಭ ಸಂಭವ. ಓ ಅಗಸ್ತ್ಯ ಕೇಳು, ಏನಂದ್ರೆ ಅನೇಕ ಜನ್ಮದಲ್ಲಿ ಗಂಗಾದಿ ಪುಣ್ಯತೀರ್ಥಗಳ ಸ್ನಾನ ಮಾಡಿದ್ರೆ ಯಾವ ಫಲಿತ ಬರುತ್ತೋ 1 ಸಾರಿ ಲಲಿತಾ ಸಹಸ್ರನಾಮವನ್ನ ಹಿಂದೆ ಹೇಳಿರುವ ಕ್ರಮದಲ್ಲಿ ಪದ್ಧತಿಯಲ್ಲಿ ಪಠಿಸಿದ್ರೆ, ಈ ಹಿಂದೆ ಹೇಳಿರುವ ಪದ್ಧತಿಯಲ್ಲಿ 1 ಬಾರಿ ಪಠನೆ ಮಾಡಿದ್ರು ಗಂಗಾದಿ ಸರ್ವತೀರ್ಥೇಶು ಯಸ್ನಾಯಾತ್ ಕೋಟಿ ಜನ್ಮಸು ಕೋಟಿಲಿಂಗ ಪ್ರತಿಷ್ಠಾಂಚ ಯಕ್ಕುರ್ಯಾದ್ ಅವಿಮುಕ್ತಕೆ. ಕಾಶಿ ಕ್ಷೇತ್ರದಲ್ಲಿ ಕೋಟಿಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ ಫಲ. ಮೊದಲನೇದೇನು ಹೇಳ್ಕೊಂಡ್ವಿ? ಗಂಗಾದಿ ಸರ್ವತೀರ್ಥಗಳಲ್ಲಿ ಸ್ನಾನವನ್ನ ಮಾಡಿದ ಫಲಿತ. ಅನೇಕ ಜನ್ಮಗಳಲ್ಲಿ ಕೋಟಿಲಿಂಗ ಪ್ರತಿಷ್ಠಾ ಕಾಶಿಯಲ್ಲಿ ಮಾಡಿದ ಫಲಿತ. ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣದಲ್ಲಿ ಕೋಟಿ ಗೋವುಗಳನ್ನ ದಾನ ಮಾಡಿದ ಫಲ. ಹಾಗೆ ಶ್ರೋತ್ರಿಯನಾದ ವಿಪ್ರನಿಗೆ ಕೋಟಿ ಬಾರುವಿನ ಬಂಗಾರವನ್ನ ದಾನ ಮಾಡಿದ ಫಲ. ಅದೇ ವಿಧವಾಗಿ ದಿವ್ಯವಾದ ಅಶ್ವಮೇಧ ಯಾಗವನ್ನ ಕೋಟಿ ಸಾರಿ ಮಾಡಿದ ಫಲ. ಅದೇ ರೀತಿಯಾಗಿ ಎಡಾರಿಯಲ್ಲಿ ಕೋಟಿ ಬಾವಿಗಳನ್ನ ತೆಗೆದ ಫಲ. ಹಾಗೆ ದುರ್ಭಿಕ್ಷ ಕಾಲದಲ್ಲಿ ಕೋಟಿ ಬ್ರಾಹ್ಮಣರಿಗೆ ಭೋಜನವನ್ನ ಮಾಡಿಸಿದ ಫಲ. ಯಾಕೆಂದ್ರೆ ಎಲ್ಲ ಇರೋವಾಗ ಕೊಡೋದು ಅದೊಂದು ಫಲಿತ, ಏನು ಇಲ್ದೇ ಇರುವಾಗ ಕೊಡೋದು ಅದು ತುಂಬಾ ದೊಡ್ಡ ಫಲಿತ. ಶ್ರದ್ಧೆಯ ಪರ್ಯ ಕುರ್ಯಾತ್. ಇದೊಂದನ್ನ ತಿಳ್ಕೋಬೇಕು. ಕೆಲವರು 100 ರೂಪಾಯಿ ಇದ್ರೆ ಆಲೋಚನೆ ಮಾಡಿ ಮಾಡಿ 1 ರೂಪಾಯಿ ಕೊಡ್ತಾರೆ. ಓಂ ದಾನ ಮಾಡಿದ ಫಲ ನಮಗ್ ಸಿಗುತ್ತಾ ಅಂತ ಕೇಳ್ತಿರ್ತಾರೆ. ಏನು ಬರೋದಿಲ್ಲ, ನೀನು ಮಾಡಿದ್ದೆಷ್ಟು ಎಷ್ಟೋ ಅಷ್ಟು ಕೊಟ್ಟೆ. ಆದ್ರೆ ಕೆಲವರು ತಮಗಿದೆಯೋ ಇಲ್ವೋ ಅನ್ನೋದನ್ನು ನೋಡ್ಕೊಳ್ದೆ ಕೊಡ್ತಾ ಇರ್ತಾರಲ್ವಾ. ಇನ್ನು ಆ ರೀತಿಯವರು ಮೋಕ್ಷದ ಬಗ್ಗೆ ದೊಡ್ಡ ದೊಡ್ಡ ಮಾತಾಡದೆ ಇರೋದೇ ಒಳ್ಳೇದು. ಅದಕ್ಕೆ ತುಂಬಾ ದೂರದಲ್ಲಿದ್ದೀವಿ ನಾವು ಅಂತ ತಿಳ್ಕೋಬೇಕು. ಅದಕ್ಕೆ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಮಾಡಿದ ದಾನಕ್ಕೆ ಇನ್ನೂ ಹೆಚ್ಚು ಫಲಿತ ಇರುತ್ತೆ. ಅಯ್ಯ, ಎಲ್ಲ ವಾತಾವರಣಗಳು ಚೆನ್ನಾಗಿದ್ದಾಗ ನಾವು ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡಿದ್ವಿ, ಪಾರಾಯಣ ಮಾಡಿದ್ವಿ ಅಂದ್ರೆ ಸರಿ, ಚೆನ್ನಾಗಿದೆ. ಆದ್ರೆ ದೀರ್ಘವಾದ ಮಳೆ, ಗಾಳಿ, ತೂಫಾನ್ನಲ್ಲೂ ಕೂಡ ಬಂದು ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡಿದ್ರೆ, ಜಪ ಮಾಡಿದ್ರೆ ಅದಕ್ಕೆ ಇನ್ನೂ ಹೆಚ್ಚು ಫಲಗಳಿರ್ತಾವೆ. ಯಾಕೆ? ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಬಂದು ಪಾರಾಯಣ ಮಾಡಿದ್ವಿ ಅಲ್ವಾ, ಅದಕ್ಕೆ. ಇದು ಪರೀಕ್ಷೆ ಅಲ್ವಾ. ಅದಕ್ಕೆ ಇಲ್ಲಿ ದುರ್ಭಿಕ್ಷೆ ಪ್ರತಿದಿನಂ ಕೋಟಿ ಬ್ರಾಹ್ಮಣ ಭೋಜನಂ ಶ್ರದ್ಧೆಯ ಪರ್ಯ ಕುರ್ಯ ಸಹಸ್ರ ಪರಿವತ್ಸರ. ಹಾಗೆ ಅನೇಕ ಕಾಲಗಳು ಯಾರು ಮಾಡ್ತಾರೋ ಅವರಿಗೆ ಎಷ್ಟು ಫಲಿತಗಳು ಲಭಿಸ್ತವೋ ಆ ಎಲ್ಲ ಫಲಿತಗಳನ್ನು ಸೇರಿಸಿ 1 ಬಾರಿ ಲಲಿತಾ ಸಹಸ್ರನಾಮವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಹಿಂದೆ ಹೇಳಿರುವ ಪದ್ಧತಿಯಲ್ಲಿ ಪಠಿಸಿದ್ರೆ, ಯಾವ ಪದ್ಧತಿ? ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನ ಮುಗಿಸಿ ಜಪ ಮಾಡಿ
ಚಕ್ರರಾಜಾರ್ಚನೆ ಮಾಡಿ 1000 ಜಪ ಮಾಡಿ ಸಹಸ್ರನಾಮವನ್ನ ಪಠಿಸಿದ್ರೆ ಅವರಿಗೆ ಅಷ್ಟು ಫಲ ಇರುತ್ತೆ. ಅದಕ್ಕೆ ರಹಸ್ಯ ನಾಮ ಸಹಸ್ರನಾಮೈಕಮಪಿ ಯಃ ಪಠೇತ್. ಅಷ್ಟೇ ಅಲ್ಲ, ಇದರಲ್ಲಿ ಒಂದೊಂದು ನಾಮವನ್ನ ಪಠಿಸಿದರೂ ಕೂಡ ತಸ್ಯ ಪಾಪಾನಿ ನಶ್ಯಂತಿ ಮಹಾಂಜಪಿನ ಸಂಶಯ. 1000 ನಾಮವನ್ನು ಗೊಂಚಲಾಗಿ ಹೇಳುವ ಫಲಿತವನ್ನ ಹೇಳ್ಕೊಂಡ್ವಿ. ಒಂದೊಂದು ನಾಮಗಳಿಗೂ ಕೂಡ ಅನೇಕ ಪಾಪಗಳನ್ನ ಹೋಗಲಾಡಿಸುವ ಶಕ್ತಿ ಇದೆ. ಹಬ್ಬ ಅಷ್ಟಿದ್ಯಾ? ಯಾವಾಗ್ಲೇ ಆದ್ರೂ ಶಾಸ್ತ್ರವಾಕ್ಯಗಳಿಗೆ ಹಾಗೆ ಹೇಳ್ತೀರಾ ಅಷ್ಟೇ, ಆ ರೀತಿಯಾದ ಮಾತನ್ನ ಹೇಳಿದ್ರೆ ದೋಷ ಬರುತ್ತಂತೆ. ಫಲಿತ ಬರುತ್ತೆ ಸರಿ, ಆದ್ರೆ ಶಂಕಿತರಿಗೆ ದೋಷ ಬರುತ್ತಂತೆ. ಅದಕ್ಕೆ ಶಾಸ್ತ್ರವಾಕ್ಯದಲ್ಲಿ ಋಷಿ ಹೇಳಿದ್ದಾರೆ, ಅದು ಸತ್ಯ. ಅದಕ್ಕೆ ಅದನ್ನ ಮಾಡಿದ್ರೆ ಅದಕ್ಕೆ ಶ್ರದ್ಧೆ ಅಂತ ಹೆಸರು. ಆಗ ತಪ್ಪದೇ ಫಲಿತಗಳು ಬರುತ್ತೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಎಷ್ಟು ದೊಡ್ಡದು ಅಂದ್ರೆ, ಒಂದ್ ವೇಳೆ ನೀವು ಹೇಳಿದ್ರಿ ಆದ್ರೆ ಎಷ್ಟು ಓದಿದ್ರು ನನಗ್ ಶಂಕೆ ಬರ್ತಾನೆ ಇದೆ, ಶ್ರದ್ಧೆ ಬರ್ತಾ ಇಲ್ಲ ಅಂತ ನಿಷ್ಕಪಟವಾಗಿ ನಾವು ಅಂಗೀಕರಿಸಿದ್ರೆ ಶ್ರದ್ಧೆ ಕೊಡಮ್ಮ ಅಂತ ಅಮ್ಮನವರನ್ನೇ ಕೇಳೋಣ ಅಷ್ಟೇ. ಯಾಕೆಂದ್ರೆ ಅಮ್ಮ ಶ್ರದ್ಧಾದೇವಿ. ಶ್ರದ್ಧಾ ಸೂಕ್ತಂ ಅಂತ ವೇದದಲ್ಲಿ ಒಂದು ಸೂಕ್ತ ಇದೆ, ಅದನ್ನ ಪಠನೆ ಮಾಡಿದ್ರೆ ಶ್ರದ್ಧೆ ಬರುತ್ತೆ ಮೊದಲು. ಅದಕ್ಕೆ ಲಲಿತಾ ಸಹಸ್ರನಾಮವನ್ನು ಓದೋಕ್ ಮುಂಚೆ ಯಾ ದೇವಿ ಸರ್ವಭೂತೇಷು ಶ್ರದ್ಧಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಶ್ರದ್ಧಾನಾಮ ಲಲಿತಾ ಸಹಸ್ರನಾಮದಲ್ಲೂ ಇದೆ ಅಲ್ವಾ? ಹಾಗೆ ಭವ್ಯವಾದ ವಿಧಾನವನ್ನ ತೋರಿಸ್ತಾ ಇದ್ದಾರೆ ಇಲ್ಲಿ. ಈ ವಿಧವಾಗಿ ಮಾಡು ನೀನು ಅಂತ. ಅಷ್ಟೇ ಅಲ್ಲ, ಒಂದೊಂದು ಸಾರಿ ನಿತ್ಯ ಕರ್ಮಗಳನ್ನ ನಿಲ್ಲಿಸೋದ್ರಿಂದ ನೋಡಿ, ಪಾಪಗಳು 2 ವಿಧವಾಗಿ ಬರುತ್ತಂತೆ. ನಿತ್ಯ ಕರ್ಮಗಳನ್ನ ನಿಲ್ಲಿಸೋದ್ರಿಂದ ನಿಷಿದ್ಧಕರಣಾದಪಿ. ನಿತ್ಯ ಕರ್ಮಗಳನ್ನ ನಿಲ್ಲಿಸೋದು ಒಂದು ಪಾಪ, ಮಾಡಬಾರದ ಕೆಲಸವನ್ನ ಮಾಡೋದು ಇನ್ನೊಂದು ಪಾಪ. ಪಾಪಗಳು 2 ವಿಧ. ವಿಧಿಯನ್ನ ಬಿಡೋದು, ನಿಷಿದ್ಧವನ್ನ ಮಾಡೋದು. ಅದಕ್ಕೆ ಪಾಪಕ್ಕೆ ನಿರ್ವಚನ ಏನು ಅಂತ ಅನೇಕರು ಕೇಳ್ತಾ ಇರ್ತಾರಲ್ವಾ? ಇದೇ ಅದು. ಮಾಡಬೇಕಾದದ್ದನ್ನ ಮಾಡದೇ ಇರೋದು, ಮಾಡಬಾರದನ್ನ ಮಾಡೋದು, ಅದೇ ಪಾಪಕ್ಕೆ ನಿರ್ವಚನ. ಈ 2 ಪಾಪಗಳು ಬೇಡ ಅಂದ್ರೂ ನಡೀತಾ ಇರ್ತಾವೆ ಕಲಿಯುಗದಲ್ಲಿ. ಅದಲ್ಲದೆ ಪ್ರಯತ್ನ ಪೂರ್ವಕವಾಗಿ ಮಾಡಿ ಅಂತ ಅಲ್ಲ ಇಲ್ಲಿ ಅರ್ಥ. ಬೇಡ ಅಂದ್ರೂ ನಡೀತಾ ಇರ್ತಾವೆ. ಹಾಗೆ ದೋಷವನ್ನ ಹೋಗಿಸ್ಬೇಕು ಅಂದ್ರೆ ಯತ್ ಪಾಪಂ ಜಾಯತೆ ಪುಂಸಾಂ ತತ್ ಸರ್ವಂ ನಶ್ಯತಿ ಧ್ರುವಂ. ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ 1 ಸಾರಿ ಆದ್ರೂ ಪಠನೆ ಮಾಡಿದ್ರೆ ವಿಧಿಯನ್ನ ತಿರಸ್ಕರಿಸಿದ, ನಿಷೇಧವನ್ನ ಆಚರಿಸಿದ ಪಾಪಗಳು ತೊಲಗಿ ಹೋಗುತ್ತಂತೆ. ಇನ್ನೇನ್ ಬೇಕು? ಅದಕ್ಕೆ ಕಲಿಯುಗದಲ್ಲಿ ಲಲಿತಾ ಸಹಸ್ರನಾಮವೇ ದಿಕ್ಕು ಅಂತ ಹಯಗ್ರೀವ ಸ್ವಾಮಿಯವರು ಯಾಕೆ ಹೇಳಿದ್ರು ಅಂದ್ರೆ, ಒಂದೊಂದು ಬಾರಿ ಗೊತ್ತಿರುವ ನಿಯಮಗಳನ್ನು ಪಾಲಿಸೋದಕ್ಕೆ ಆಗೋದಿಲ್ಲ, ಒಂದೊಂದು ಸಾರಿ ನಿಷೇಧಗಳನ್ನು ಆಚರಿಸಲು ತಪ್ಪದಿರುವ ಪರಿಸ್ಥಿತಿಗಳು ಕೂಡ ಕಲಗ್ತಾ ಇರ್ತವೆ. ಹಾಗಂತ ಲಲಿತಾ ಸಹಸ್ರನಾಮ ಸ್ತೋತ್ರ ಕೈಯಲ್ಲಿದೆ ಅಂತ ಪಾಪಗಳನ್ನ ಮಾಡೋದೇ ಸಂಸಿದ್ಧವಾಗಬಾರದು. ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ನಡೆದ ಪಾಪಗಳಿಗೆ ಪರಿಹಾರವಾಗಿ ಕೆಲಸಕ್ಕೆ ಬರ್ತಾ ಇದೆ ಲಲಿತಾ ಸಹಸ್ರನಾಮ ಸ್ತೋತ್ರ. ಇದು ತಿಳ್ಕೋಬೇಕಾಗಿರೋದು. ಇದರಲ್ಲಿ ಒಂದು ನಾಮ ಎಷ್ಟು ಶಕ್ತಿವಂತವಾದದ್ದು ಅಂದ್ರೆ, ಒಂದು ನಾಮ ತೆಗೆದು ಹಾಕುವಷ್ಟು ಪಾಪವನ್ನ 14 ಭುವನಗಳಲ್ಲೂ ಯಾರೂ ತೆಗೆದು ಹಾಕೋಕಾಗಲ್ಲ. ಅರ್ಥವಾಯ್ತಾ ಎಷ್ಟು ಶಕ್ತಿಯುತವಾದದ್ದು ಅಂತ? ಪೂರ್ತಿ ಜನ್ಮದಲ್ಲಿ ಮಾಡಿದ ಸಕಲ ಪಾಪಗಳನ್ನು ಲಲಿತಾ ಸಹಸ್ರನಾಮ ಸ್ತೋತ್ರ ದಗ್ಧ ಮಾಡಿ, ಇನ್ನೇನಾದ್ರೂ ಇದೆಯಾ ದಗ್ಧ ಮಾಡೋದಕ್ಕೆ ಪಾಪಗಳು ಅಂತ ಹುಡುಕ್ತಾ ಇರುತ್ತೆ. ನಮಗೆ ಕೆಪಾಸಿಟಿ ಇಲ್ಲ ಅಷ್ಟು ಪಾಪ ಮಾಡೋಕೆ. ಎಷ್ಟು ಮಾಡಿದರೂ ದಗ್ಧ ಮಾಡುವ ಶಕ್ತಿ ಸಹಸ್ರನಾಮಕ್ಕಿದೆ ಅಂತ ಈ ಮಾತನ್ನ ಹೇಳ್ತಿದ್ದಾರೆ ಹಯಗ್ರೀವ ಸ್ವಾಮಿ. ಈ ಮಾತು ಹೇಳ್ತಿದ್ದ ಹಾಗೆ ಅಮ್ಮನ ಪಾದಗಳನ್ನ ಆಶ್ರಯಿಸ್ಬೇಕು ಅಂತ, ಅಯ್ಯೋ ನನ್ನಂತಹ ಪಾಪಾತ್ಮನು ಉದ್ಧಾರನಾಗಬಹುದಾ ಅಂತ ಪ್ರಶ್ನೆ ಬಂದ್ರೆ ಲಲಿತಾ ಸಹಸ್ರನಾಮಗಳು ನಾನಿದ್ದೀನಿ ಅಂತ ಅಭಯವನ್ನ ಹೇಳ್ತಿದ್ದಾವಂತೆ. ನಂತರ ಹೇಳ್ತಿದ್ದಾರೆ ಹಯಗ್ರೀವ ಸ್ವಾಮಿ, ಒಂದು ವೇಳೆ ಸಹಸ್ರನಾಮವನ್ನ ಪಕ್ಕದಲ್ಲಿಟ್ಟು ಪಾಪಗಳನ್ನ ಹೋಗಲಾಡಿಸ್ಕೊಳ್ಳೋದಕ್ಕೆ ಇನ್ನೇನಾದ್ರೂ ಪ್ರಯತ್ನ ಮಾಡೋಣ ಅಂತ ಸಹಸ್ರನಾಮವನ್ನ ಬಿಟ್ಟು ಇನ್ನೇನಾದ್ರೂ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಯಾವ ರೀತಿಯದ್ದು ಅಂದ್ರೆ, ಚಳಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೆಂಕಿಯನ್ನ ಬಿಟ್ಟು ಹಿಮಾಲಯಕ್ಕೆ ಹೋದ ರೀತಿಯದ್ದಯ್ಯ ಅಂತ ಹಯಗ್ರೀವ ಸ್ವಾಮಿ ಹೇಳ್ತಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದ್ರು ಅಲ್ವಾ? ಭಕ್ತೋ ಯಃ ಕೀರ್ತಯೇ ನಿತ್ಯಮಿದಂ ನಾಮ ಸಹಸ್ರಕಂ ತಸ್ಮೈ ಶ್ರೀ ಲಲಿತಾದೇವಿ ಪ್ರೀತ ಅಭೀಷ್ಟಂ ಪ್ರಯಚ್ಛತಿ. ನಿತ್ಯಾನುಷ್ಠಾನವಾಗಿ ಯಾರು ಲಲಿತಾ ಸಹಸ್ರನಾಮವನ್ನ ಪಠಿಸ್ತಿದ್ದಾರೋ ಅಂತವರಿಗೆ ಲಲಿತಾದೇವಿ ಪ್ರೀತಿ ಹೊಂದಿ ಅಂತವರ ಅಭೀಷ್ಟಗಳನ್ನ ನೆರವೇರಿಸ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಇದನ್ನ ಓದದೇನೆ ನಾನು ಭಕ್ತನು ಅಂತ ಹೇಳ್ಕೊಂಡ್ರೆ ಅವನು ಎಂತ ಭಕ್ತನಯ್ಯ ಅಂತ ಇದೊಂದು ಮಾತನ್ನು ಹೇಳ್ತಿದ್ದಾರೆ ಹಯಗ್ರೀವ ಸ್ವಾಮಿ. ಇನ್ನು ಪ್ರತಿನಿತ್ಯವೂ ಪಠನೆ
ಪಠನೆ ಮಾಡೋಕಾಗದೇ ಇದ್ರೆ ಪುಣ್ಯವಾಸರದಲ್ಲಿ ಇದನ್ನ ಪಠನೆ ಮಾಡ್ಬೇಕು. ನಿತ್ಯಾನುಷ್ಠಾನ ಇಲ್ಲದೆ ಇದ್ರು ಪರ್ವಕಾಲದಲ್ಲಾದ್ರೂ ಅನುಷ್ಠಾನ ಮಾಡ್ಬೇಕು. ಅದು ಹೇಗೆ ಅಂದ್ರೆ ನಿತ್ಯಂ ಸಂಕೀರ್ತನ ಅಶಕ್ತಃ ಕೀರ್ತಯೇತ್ ಪುಣ್ಯವಾಸರೆ ಸಂಕ್ರಾಂತೌ ಸಂಕ್ರಾಂತಿಯ ದಿನ ವಿಷುಗಳಲ್ಲಿ ಹಾಗೆ ವಿಷುಗಳಲ್ಲಿ ಇದು ಸರಿಯಾಗಿ ನಮಗೆ ವರ್ಷಕ್ಕೆ 2 ಸಂಕ್ರಮಣಗಳಲ್ಲಿ ಬರುತ್ತೆ. ಹಾಗೆ ಸ್ವಜನ್ಮ ತ್ರಿತಯೇ ದಿನೇ ಅಂದ್ರೆ ತಾನು ಹುಟ್ಟಿದ ದಿನದಿಂದ 3ನೇ ದಿನ ಅಂತ. ತಾನು ಹುಟ್ಟಿದ ದಿನ ಮಾಡಬೇಕಾದ ಅನುಷ್ಠಾನಗಳು ತುಂಬಾ ಇವೆ. ಅಲ್ಲಿಂದ 3ನೇ ದಿನಕ್ಕೆ ಒಂದು ಶಕ್ತಿ ಬರುತ್ತಂತೆ. ಆ ದಿನ ಏನಾದ್ರೂ ಇದನ್ನ ಪಠನೆ ಮಾಡಿದ್ರೆ ತುಂಬಾ ವಿಶೇಷ ಅಂತ ಹೇಳ್ತಿದ್ದಾರೆ ಹಯಗ್ರೀವ ಸ್ವಾಮಿ. ನವಮ್ಯಾಂ ವಾ ಚತುರ್ದಶ್ಯ ಸಿತಾಯಾಂ ಶುಕ್ರವಾಸರೆ ನವಮ್ಯಾಂ ಚತುರ್ದಶ್ಯಾಂ ನವಮಿ ಚತುರ್ದಶಿ ತಿಥಿಗಳು ಇವು ನಿಜವಾಗಿ 2 ಪಕ್ಷಗಳಲ್ಲೂ ಉತ್ತಮವಾದವೇ. ಆದ್ರೆ ಸಿತಾಯಾಮ್ ಅಂತ ಪ್ರತ್ಯೇಕವಾಗಿ ಹೇಳ್ತಿರೋದ್ರಿಂದ ಶುಕ್ಲ ಪಕ್ಷ ನವಮಿ ಶುಕ್ಲ ಪಕ್ಷ ಚತುರ್ದಶಿ ಆ 2 ತಿಥಿಗಳಲ್ಲೂ ಚಂದ್ರಕಳೆಯಲ್ಲಿ ವಿಶೇಷವಾದ ಅಂಶ ಇರುತ್ತಂತೆ. ಶುಕ್ರವಾಸರೆ ಶುಕ್ರವಾರ ಕೀರ್ತಯೇ ನಾಮ ಸಹಸ್ರಂ ಪೌರ್ಣಮಾಸ್ಯಾಂ ವಿಶೇಷತಃ ಪೌರ್ಣಮಾಸ್ಯಾಂ ಚಂದ್ರಬಿಂಬೆ ಧ್ಯಾತ್ವಾಂ ಶ್ರೀ ಲಲಿತಾಂಬಿಕಾ ಪೌರ್ಣಮಿ ಬಂದಾಗ ಇನ್ನೂ ವಿಶೇಷವಾಗಿ ಇದನ್ನ ಪಠನೆ ಮಾಡಬೇಕು. ಪೌರ್ಣಮಾಸ್ಯಾಂ ಚಂದ್ರಬಿಂಬೆ ಧ್ಯಾತ್ವಾಂ ಶ್ರೀ ಲಲಿತಾಂಬಿಕಾಂ ಪಂಚೋಪಚಾರೈ ಸಂಪೂಜ್ಯ ಪಠೇನ್ ನಾಮ ಸಹಸ್ರಕಂ ಸರ್ವೇ ರೋಗಾ ಪ್ರಣಶ್ಯಂತಿ ದೀರ್ಘಮಾಯುಷ್ಯ ವಿಂದತಿ. ಮುಖ್ಯವಾಗಿ ಪೌರ್ಣಮಿ ದಿನ ಅಮ್ಮನವರನ್ನ ಚಂದ್ರಬಿಂಬದಲ್ಲಿ ಧ್ಯಾನ ಮಾಡ್ತಾ ಕೇವಲ ಪಂಚೋಪಚಾರ ಮಾಡಿ ಸಹಸ್ರನಾಮ ಜಪ ಮಾಡಿದ್ರೆ ರೋಗಗಳಿಂದಾನೂ ಕೂಡ ನಿವೃತ್ತರಾಗಬಹುದು. ಈ ವಿಧವಾಗಿ ಹಯಗ್ರೀವ ಸ್ವಾಮಿ ಅಗಸ್ತ್ಯ ಮಹರ್ಷಿಗೆ ಹೇಳ್ತಾ ನಾಮದೃಷ್ಟಿಯಿಂದ ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡಬೇಡ ಅನ್ನೋ ವಾಕ್ಯವನ್ನ ಇನ್ನೊಂದು ಬಾರಿ ನಾವು ಹೇಳ್ಕೊಳ್ತಾ ಪ್ರತಿಯೊಂದು ಮಂತ್ರವೇ ಅನ್ನೋ ಭಾವನೆಯಿಂದ ನಾವು ಲಲಿತಾ ಸಹಸ್ರನಾಮವನ್ನ ಜಪ ಮಾಡಬೇಕು. ಶ್ರೀಮಾತ್ರೆ ನಮಃ.